ನಮಸ್ಕಾರ. ನಾನು ನಿಮ್ಮ ಸಿ ಎಸ್ ಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಇವತ್ತು ಯಾವುದೇ ಗಣ್ಯ ವ್ಯಕ್ತಿಯು ಒಂದು ನಗರಕ್ಕೆ ಆಗಮಿಸ್ತಿದ್ದಾರೆ ಅಂತ ಸುದ್ದಿ ಬಂತು ಅಂದರೆ ಅಲ್ಲಿಯ ಚಿತ್ರಣವೇ ಬದಲಿಯಾಗುತ್ತೆ. ಉದಾಹರಣೆಗೆ ಚಿತ್ರದುರ್ಗ ನಗರಕ್ಕೆ ಮೊದಲಿಗೆ ಮಾನ್ಯ ರಾಜ್ಯಪಾಲರು ಬಂದರು, ತದನಂತರ ಉಪ ಲೋಕಾಯುಕ್ತರು ಬಂದರು. ನೋಡಿ, ರಾಜ್ಯಪಾಲರು ಬರಬೇಕು ಅಂತ ಸುದ್ದಿ ಬರ್ತಾ ಸುದ್ದಿ ಗೊತ್ತಾದ ತಕ್ಷಣ ಬೆಳಿಗ್ಗೆಯಿಂದನೇ ರಸ್ತೆಗಳೆಲ್ಲ ಬಂದು, ಬೀಡಿ ರಸ್ತೆ ಅಂತ ಇದೆ, ಮೈನ್ ರಸ್ತೆ ಅಂತ, ಅಲ್ಲಿ ಬಸ್ಗಳ ಸಂಚಾರನೇ ನಿಂತೋಯ್ತು. ಅವು ಬೇರೆ ಕಡೆಯಿಂದ ಸುತ್ತಕೊಂಡು ಬೆಂಗಳೂರಿಗೆ ಹೋಗಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇನ್ನು ಬಸ್ ಸ್ಟಾಪ್ಗಳಲ್ಲಿ ಅದೇ ಬಸ್ಸು ರೂಟನ್ನು ಕಾಯ್ದ ಪ್ರಯಾಣಿಕರ ಗತಿ ಅಧೋಗತಿ ಆಗೋಗಿತ್ತು. ಇನ್ನು ಅವರು ಬಂದು ಒಂದು 20 ನಿಮಿಷ ಇಲ್ಲ ಅಂದರೆ ಒಂದು 30 ನಿಮಿಷ ಸುಮ್ಮನೆ ತಂಗಿ ಹೋಗಲಿಕ್ಕೆ ಐಬಿಗೆ ಬರ್ತಕ್ಕಂಥ ಕಾರ್ಯಕ್ರಮ. ಅಲ್ಲಿಂದ ಬಂದು ಮುಂದೆ ಅವರು ಶಿವಮೊಗ್ಗಕ್ಕೆ ಹೋಗಬೇಕು ಅಂತ. ನೋಡಿ, ಇವರು ಬರ್ತಾರೆ ಅಂತೇಳಿ ಐಬಿ ಎದುರುಗಡೆ ತಾಲೂಕು ಕಚೇರಿ ಇದೆ. ತಾಲೂಕು ಕಚೇರಿ ಅಕ್ಕಪಕ್ಕದಲ್ಲಿ ರಸ್ತೆಗಳಲ್ಲಿ ಬಡ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಕೊಳ್ಳೋದನ್ನ ಸೋಮವಾರದಿಂದನೇ ನಿಷೇಧ ಮಾಡ್ತಿದ್ರು. ಯಾರು ವ್ಯಾಪಾರ ಮಾಡ್ಬೋದು ಅಂತೇಳಿ ಇವತ್ತಿನವರು ಇನ್ನವರು ವ್ಯಾಪಾರ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. 3 ದಿನ 4 ದಿನ ಆ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡದಂತೆ ತಡೆದರೆ ಅವರ ಜೀವನದ ಗತಿ ಏನು? ಅವರು ಅದೇ ದುಡಿಮೆಯಿಂದಲೇ ಜೀವನ ಮಾಡ್ತಕ್ಕಂಥ ಬಡ ಈ ಫುಟ್ಪಾತ್ ವ್ಯಾಪಾರಸ್ಥರು, ಬೀದಿ ಗದಿ ವ್ಯಾಪಾರಸ್ಥರು. ಈ ಗಣ್ಯ ವ್ಯಕ್ತಿಗಳು ಬರಬೇಕಾದ್ರೆ ಒಂದು ಆದೇಶನ ಮಾಡಲಿಕ್ಕೆ ಅವಕಾಶ ಇದೆ. ಅಮಾಯಕ ಜನಗಳಿಗೆ ತೊಂದರೆ ಕೊಡಬೇಡಿ ಅಂತ ಇವರು ಹೇಳಲ್ಲ. ಇವರಿಗೆ ಬರಲಿಕ್ಕೆ ಸುಗಮವಾಗಿರಬೇಕು. ಇದು ಎಂಥ ಜಿಲ್ಲಾಡಳಿತದ ಬಣ್ಣ ಇಲ್ಲದ ನಾಟಕ. ವ್ಯಾಪಾರಸ್ಥರ ಮೇಲೆ ಇವ್ರದ್ದು ಬ್ರಹ್ಮಾಸ್ತ್ರ. ಗಣ್ಯರು ಬರ್ತಾ ಇದ್ದಾರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ? ಆ ಬಡ ವ್ಯಾಪಾರಸ್ಥರ ಜೀವನದ ಗತಿ ಏನಾಗಬೇಕು? ಅವರು ಹೋದ ತಕ್ಷಣನೇ ಮತ್ತೆ ಅವರಿಗೆ ಒಂದು ಅವಕಾಶ ವ್ಯಾಪಾರ ಮಾಡೋಕ್ಕೆ. ಮತ್ತೆ ಯಾರನ್ನ ಬರ್ತಾರಂದಾಗ ಅವ್ರನ್ನ ಅಲ್ಲಿಂದ ಎತ್ತಂಗಿ ಮಾಡೋದು. ಕೆಲವು ಇಲಾಖೆಗಳಲ್ಲಿ ಗೊಬ್ಬೆದ್ದು ಹೋಗಿರ್ತಕ್ಕಂಥ ಇಲಾಖೆಗಳು ಲೋಕಾಯುಕ್ತರು ಬರ್ತದಾರೆ ಅಂತ ಸುದ್ದಿ ಗೊತ್ತಾಕ್ಷಣ ಎಷ್ಟರ ಮಟ್ಟಿಗೆ ಧೂಳೆಲ್ಲ ಕೊಡಬೋದೇನೋ, ಅಲ್ಲೆಲ್ಲಿ ಅವರು ನೇಮ್ ಪ್ಲೇಟ್ ಹಾಕ್ಕೊಡೋದೇನೋ. ಇದು ಎಂಥ ನಾಟಕ? ಇದು ಬಂದಂಥ ಲೋಕಾಯುಕ್ತರು ಏನಾರ ಗೊತ್ತಿದೆಯಾ ಇವ್ರು ಆಡಿದ ನಾಟಕ? ಗೊತ್ತಾಗಬೇಕಲ್ಲ. ಇವರು ಲೋಕಾಯುಕ್ತ ದಿಢೀರ ನನಗೆ ಭೇಟಿ ಕೊಟ್ಟರೆ ಅಲ್ಲಿ ಕರ್ಮಕಾಂಡ 100ಕ್ಕೆ 100ರಷ್ಟು ಬಯಲಿಗೆ ಬರುತ್ತೆ. ಇವರಿಲ್ಲ ಅಂದ್ರೆ ಇವ್ರು ಎಚ್ಚರ ಆಗ್ಬಿಡ್ತಾರೆ. ಬರ್ತಿದ್ದಾರೆ ಅಂತ ವಿಷಯ ಗೊತ್ತಾಗ್ಸಿಟ್ಟೇನೆ ಎಷ್ಟರ ಮಟ್ಟಿಗೆ ಅವರು ಇಲಾಖೆಗಳಲ್ಲಿ ಧೂಳು ಕೊಡಬೋದೇನು ನೋಡ್ಬೇಕು. ಅವ್ರದ್ದು ತರಾತುರಿ. ಈ ಗಾದೆ ಹೇಳ್ತಾರೆ ನಮ್ಮ ಹಿರಿಯರು, ಹಗಲೆಲ್ಲ ಹಾರಾಟ ಅತ್ತೆ ಬಂದ ಗೋರಾಟ ಅಂತೇಳಿ. ಇದು ನಡೆದಿರ್ತಕ್ಕಂಥದ್ದು ನಾಟಕ. ಲೋಕಾಯುಕ್ತರಿಗೆ ಯಾವುದು ಗಮನಕ್ಕೆ ಬರಬಾರ್ದು ಅಂತೇಳಿ ಪಾಪ ಫುಟ್ಪಾತ್ ಮೇಲೆ ವ್ಯಾಪಾರಸ್ಥರನ್ನೆಲ್ಲ ಖಾಲಿ ಮಾಡಿಸಿ ರಸ್ತೆಯನ್ನು ಇಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದೆ ಜಿಲ್ಲಾಡಳಿತ ಅಂತ ಅವರನ್ನು ಮೆಚ್ಚಿಸ್ಲಿಕ್ಕೆ ಆಡಿರ್ತಕ್ಕಂಥ ನಾಟಕ. ಇದೇ ಮಾನ್ಯ ಲೋಕಾಯುಕ್ತರು ಇನ್ನು ಕೆಲವೇ ದಿನಗಳು ಬಿಟ್ಬಿಟ್ಟು ಇದೇ ಚಿತ್ರದುರ್ಗಕ್ಕೆ ದಿಢೀರ್ ಭೇಟಿ ಕೊಟ್ಟರೆ ಗೊತ್ತಾಗುತ್ತೆ ಚಿತ್ರದುರ್ಗದ ಚಿತ್ರಣ ಏನು ಅಂತೇಳಿ. ಪಾರ್ಕ್ಗಳು ನೋಡಬೇಕು. ಪಾರ್ಕ್ಗಳು ಯಾವ ಸ್ಥಿತಿಯಲ್ಲಿದ್ದಾವೆ ಅಂತೇಳಿ ಒಂದು ಚೂರಿನ ಅಭಿವೃದ್ಧಿ ಆಗಿಲ್ಲ. ಆ ಪಾರ್ಕಿನಂತ ಅವ್ರನ್ನ ತೋರಿಸೋದಿಲ್ಲ. ಪಾರ್ಕ್ ನೋಡಬೇಕು ಯಾವ ಮಟ್ಟಿಗಿದ್ದಾವೆ ಅಂತೇಳಿ. ರಸ್ತೆಗಳು ನೋಡಬೇಕು, ಕೆಲವು ರಸ್ತೆಗಳು. ಇನ್ನು ಬೀಡಿ ರಸ್ತೆಯಲ್ಲಿ
APMC ಮಾರ್ಕೆಟ್ಗೆ ಹೋಗೋ ರಸ್ತೆಯಲ್ಲಿ ನೋಡ್ಬೇಕಲ್ಲಿ ಮೋರಿ ಯಾವ ರೀತಿ ಯಮಕಿಂಕರನಂಗೆ ಕಾದಿದೆ ಅಂತೇಳಿ. ಇದು ಎಲ್ಲದನ್ನು ನೋಡ್ಬೇಕಂದ್ರೆ ಮಾನ್ಯ ಲೋಕಾಯುಕ್ತರು ದಿಢೀರಂತೆ ಭೇಟಿ ಕೊಡಬೇಕು. ಆಗ ಗೊತ್ತಾಗುತ್ತೆ ಚಿತ್ರದುರ್ಗದ ಜಿಲ್ಲಾಡಳಿತ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ತನ್ನ ಕಾರ್ಯನ ನಿರ್ವಹಿಸಿದೆ ಅಂತೇಳಿ. ಅದು ಏನೇ ಇರಲಿ, ಮಾನ್ಯ ಗಣ್ಯ ವ್ಯಕ್ತಿಗಳು ಬರಬೇಕಾದ್ರೆ ದಯವಿಟ್ಟು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡತಕ್ಕಂಥವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಆದೇಶವನ್ನು ಮಾಡಿ ಅವರು ವ್ಯಾಪಾರಿಗಳು ಜೀವನ ನಿರ್ವಹಿಸಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ ನಂಬ್ಕೋಬೇಕಾಗಿದೆ. ಅವ್ರು ಬರ್ತಾರೆ ಅಂದರೆ ಫುಟ್ಪಾತ್ ವ್ಯಾಪಾರಿಗಳನ್ನು ಯಾಕೆ ಬಂದ್ ಮಾಡಿಸ್ಬೇಕು? ಅವರೇನಾದರೂ ಸರ್ಕಾರವನ್ನು ಏನಾದರೂ ಕೇಳ್ತಾರ? ಸಾಲ ಸೂಲ ಮಾಡಿ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿ ಅವರ ಜೀವನ ನಿರ್ವಹಣೆಯನ್ನು 100ಕ್ಕೆ 100 ರೂಪಿಸ್ಕೊಂಡಿದ್ದಾರೆ. ನೋಡಿ, ಇವತ್ತು ಯಾವುದೆಲ್ಲ ಬ್ಯಾಂಕುಗಳಲ್ಲಿ ಅವರು ಲೋನ್ಗಳೇ ಕೇಳಲ್ಲ, ನಿಗಮ ಮಂಡಿಗಳಲ್ಲಿ ಅದು ಲೋನ್ ಆಗೋದೋ ಇಲ್ಲ, ಕಾಯೋದೂ ಇಲ್ಲ. ಅವರು ಸಾಲ ಸೂಲ ಮಾಡಿ ಅವ್ರ ಜೀವನ ರೂಪಿಸ್ಕೊಂಡಿದ್ದಾರೆ. ಇವತ್ತು ದೇಶದಲ್ಲಿ ಫುಟ್ಪಾತ್ ವ್ಯಾಪಾರಿಗಳ ಸಂಖ್ಯೆಯನ್ನೇ ಬಹುಮಟ್ಟಿಗೆ ಕಾಣಬರೋದು. ಅಂಥವ್ರಿಗೆ ತೊಂದರೆ ಕೊಡೋದು ಯಾವ ನ್ಯಾಯ? ಅದರಿಂದ ನೋಡಿ, ನೀವು ಈ ಚಿತ್ರದಲ್ಲಿ ಎಷ್ಟು ಮಟ್ಟಿಗೆ ಅವ್ರ ಸೆಕ್ಯೂರಿಟಿ ಇದೆ ಅಂತೇಳಿ. ಗಣ್ಯ ವ್ಯಕ್ತಿಗಳು ಬರ್ತಾರೆ ಅಂದರೆ ಅವರಿಗೆ ಮಾತ್ರ ಸೆಕ್ಯೂರಿಟಿ ಇರ್ತದೆ, ಅಮಾಯಕರಿಗೆ ಯಾಕೆ ಕೇಳಬೇಕು? ನೀವೇನು ಸೆಕ್ಯೂರಿಟಿ ಮಾಡೋಂಥ ಕೆಲಸ ಬೇಡ. ಅವರಿಗೆ ಫುಟ್ಪಾತ್ ಮೇಲೆ ಜೀವನ ಮಾಡೋಂಥ ಒಂದು ಅವಕಾಶ ಮಾಡಿಕೊಟ್ರೆ ಸಾಕು. ಅವರು ಏನನ್ನು ಸರ್ಕಾರದಿಂದ ಬಯಸೋದೇ ಇಲ್ಲ. ಯಾಕಂದರೆ ಎಲ್ಲರೂ ಸರ್ಕಾರವನ್ನೇ ನಂಬ್ಕೊಂಡಿದ್ರೆ ಸರ್ಕಾರ ಅವರನ್ನು ನಿಭಾಯಿಸೋಕ್ಕೆ ಸಾಧ್ಯನೇ ಇಲ್ಲ. ಅಂಥವ್ರ ಮೇಲೆ ಬ್ರಹ್ಮಾಸ್ತ್ರ ಬಿಡೋದನ್ನು ತಡಿಬೇಕಾಗಿದೆ ಮಾನ್ಯ ಗಣ್ಯ ವ್ಯಕ್ತಿಗಳು. ಇನ್ನು ಮುಂದೆ ಆದ್ರೂ ತಾವು ದಿಢೀರನಂಗೆ ಭೇಟಿ ಕೊಟ್ಟು ಯಾವ್ಯಾವ ಜಿಲ್ಲೆ ಆಗಿರ್ಬೋದು, ತಾಲೂಕು ಇರೋದು ಅಲ್ಲೇ ಚಿತ್ರಣವನ್ನು ತಾವು ಕಣ್ತುಂಬ ನೋಡಬೇಕಾಗಿದೆ. ನೀವು ಬರೋ ಸುದ್ದಿಯನ್ನು ಹಬ್ಬಿಸಿದ್ರೆ ಮಾತ್ರ ಎಲ್ಲರೂ ಕೂಡ ಇಲಾಖೆ ಅಧಿಕಾರಿಗಳು ಭಾಳ ಹುಷಾರಾಗಿ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಜಿಲ್ಲಾ ಅಧಿಕಾರಿ ಕಚೇರಿ ಆವರಣದಲ್ಲಿ 7-8 ಬೀರುಗಳು ಬಿದ್ದಿದ್ದವು. ಲೋಕಾಯುಕ್ತರು ಬರ್ತಾರೆ ಅಂತ ಅದನ್ನೆಲ್ಲಿ ಅಡಗಿಸಿಟ್ಟಿದ್ರೆ ಗೊತ್ತಿಲ್ಲ. ಅವನ್ನ ಅಲ್ಲಿ ಏನು ಶೆಡ್ಗಳು ಕಾಣ್ತವೆ ನೋಡಿ, ಅಲ್ಲಿ ಇಷ್ಟರ ಮಟ್ಟಿಗೆ ಅಧಿಕಾರಿಗಳು ಎಚ್ಚರವಾಗಿ ಹುಷಾರಾಗಿ ಎಲ್ಲದನ್ನು ಮುಚ್ಚಾಕ್ಬಿಡ್ತಾರೆ. ಅದರಿಂದ ಯಾರೇ ಬರಬೇಕಾದ್ರೂ, ಒಬ್ಬ ಮಂತ್ರಿಯನ್ನೇ ಬರಲಿ, ಯಾರೇ ಬರಲಿ, ಅವರ ಸಂಬಂಧಪಟ್ಟ ಇಲಾಖೆಗೆ ದಿಢೀರಂತೆ ಭೇಟಿ ಕೊಟ್ಟರೆ ಅಲ್ಲಿರತಕ್ಕಂಥ ಕರ್ಮಕಾಂಡ 100ಕ್ಕೆ 100 ಬೇಲಿ ಬರುತ್ತೆ. ಇನ್ನು ಮುಂದಾದ್ರೂ ಗಣ್ಯ ವ್ಯಕ್ತಿಗಳು ಅಂಥ ಕಾರ್ಯನ ಮಾಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರಿಗೆ ಯಾರಿಂದ ತೊಂದರೆ ಕೊಟ್ಟರು ದಯವಿಟ್ಟು ಬಂದು ನಮ್ಮಲ್ಲಿ ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.